ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಇದೇನು ನೋಡ್ತಿದ್ರೆ ಈ ಜಮೀನು 3 ಎಕರೆ 31 ಗುಂಟೆ ಇದೆ ಜಾಗ. 3 ಎಕರೆ 31 ಗುಂಟೆ. ಇದು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರೋಂಥ ಜಾಗ. ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ ನೋಡಿ. ಇದೇನು ಉರುಳಿ ಹಾಕಿದ್ದಾರೆ, ಇದೇ ಜಾಗ. ಇದು ಕರೆಕ್ಟಾಗಿ ಲ್ಯಾಂಡಿಂದ ನಂಜನಗೂಡು ಟೌನ್ಗೆ 18 ಕಿಲೋಮೀಟ್ರ್ ಬರುತ್ತೆ. ನಂಜನಗೂಡು ಟೌನ್ಗೆ 18 ಕಿಲೋಮೀಟ್ರ್ ಬರುತ್ತೆ. ಮೈಸೂರಿಗೆ ಒಂದು 35 ಕಿಲೋಮೀಟ್ರ್ ಬರುತ್ತೆ ಈ ಲ್ಯಾಂಡಿಂದ. ನೋಡಿ ಸರ್, ಇದೇನು ನೋಡ್ತಾ ಇದ್ದಾರೆ ಒಳ್ಳೆ ಬಾಕ್ಸ್ ಟೈಪು. ಅದಾದಮೇಲೆ ವಿಲೇಜಿಂದ ಜಸ್ಟ್ ನೀವು ಒಂದು 1 ಕಿಲೋಮೀಟ್ರ್ ಬರಬೇಕು ಅಂದ್ಕೊಳ್ಳಿ. ಮೆಟ್ಲಿಂಗು 1 ಕಿಲೋಮೀಟ್ರ್ ಮೆಟ್ಲಿಂಗ್ ಬರಬೇಕು ವಿಲೇಜಿಂದ. ವಿಲೇಜ್ ಬಂದಿದ್ದು ದೊಡ್ಡ ವಿಲೇಜ್ ಇದೆ ಸರ್. ಅದು ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋಂಥ ಜಾಗ. ರೆಡ್ ಸಾಯಿಲ್ ಬರುತ್ತೆ ನೋಡಿ. ಇದೇನು ಉರುಳಿ ಹಾಕಿದ್ದಾರೆ, ಇದೇ ಜಾಗ. ಟೋಟಲಿ 3 ಎಕರೆ 31 ಗುಂಟೆ ಬರುತ್ತೆ. ಇದು ರೈತರ ಪ್ರಾಪರ್ಟಿ, ನಮ್ಮ ಲಿಂಗತ್ರ ಪ್ರಾಪರ್ಟಿ, ರೈತರ ಪ್ರಾಪರ್ಟಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇದು ಬಂದು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರೋಂಥ ಜಾಗ. ಡೈರೆಕ್ಟು ಊರೊಳಗಡೆಯಿಂದ ಜಮೀನು ಗಂಟು ನಕ್ಷೆ ರೋಡ್ ಇದೆ. ನೀವು ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಏನಿಲ್ಲ. ಡೈರೆಕ್ಟು ಏನು ನಕ್ಷೆ ಇದೆ ರೋಡು, ನಕ್ಷೆ ರೋಡ್ಗೆ ಟಚ್ ಆಗಿರೋಂಥ ಜಾಗ ಇದು. ಟೋಟಲಿ 3 ಎಕರೆ 31 ಗುಂಟೆ ಬರೋಂಥ ಜಾಗ. ಬೇಕು ಅಂದರೆ ನೀವು ಡೈರೆಕ್ಟು ನಂಜನಗೂಡಿಂದ ದೇವರಮಳ್ಳಿ ಗೇಟಿಂದ ಒಳಗಡೆಯಿಂದನೂ ಬರ್ಬೋದು. ಇಲ್ಲ ನೀವು ಮೈಸೂರು ಟು ಗುಂಡ್ಲುಪೇಟೆ ಊಟಿ ನ್ಯಾಷನಲ್ ಹೈವೇಯಿಂದ ಬರ್ತೀನಿ ಅಂದ್ರೂ ಅಲ್ಲಿಂದನೂ ಬರ್ಬೋದು. 2 ಕಡೆಯಿಂದನೂ ಬರ್ಬೋದು ಸರ್ ನಿಮಗೆ. ಈ ಲ್ಯಾಂಡ್ಗೆ ನೀವು ನಂಜನಗೂಡು ಕಡೆಯಿಂದ ದೇವರಮಳ್ಳಿ ಕಡೆಯಿಂದ ಬಂದರೆ ನಿಮ್ಗೆ ಹತ್ರ ಆಗುತ್ತೆ. ಇದು ಗುಂಡ್ಲುಪೇಟೆ ರೋಡಿಂದ ಬಂದರೆ ಒಂದು 5ರಿಂದ 10 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ನಿಮಗೆ ಬಳಸ್ಕೊಂಡು ಬರಬೇಕು. ಇದು ನಿಮಗೆ ನಂಜನಗೂಡಿಗೆ ಟೌನ್ಗೆ ಹತ್ರ ಇರೋದು 18 ಕಿಲೋಮೀಟ್ರ್ ಇದೆ. ಈ ಲ್ಯಾಂಡಿಂದ ಕರೆಕ್ಟಾಗಿ ನಿಮಗೆ ಬ್ಯಾಂಗ್ಳೂರಿಗೆ ಒಂದು 180 ಕಿಲೋಮೀಟ್ರ್ ಬರುತ್ತೆ ಬ್ಯಾಂಗ್ಳೂರು. ಮೈಸೂರಿಗೆ ಒಂದು 35-36 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ಕರೆಕ್ಟಾಗಿ ನಂಜನಗೂಡು ಟೌನ್ಗೆ 18. ಇದು ನಿಮಗೆ ಒಂದು ಸಿಂಗಲ್ RTCನೇ ಇರೋದು. ಲಾಸ್ಟ್ ನೋಡಿ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಅಲ್ಲಿ ಏನು ಕಾಣಿಸ್ತದೆ ಬೇಲಿ, ಅಲ್ಲಿವರೆಗಿದೆ ಸರ್ ಲಾಸ್ಟ್ ಬಾರ್ಡ್ರು. ನೋಡಿ ಅಲ್ಲಿ ಏನು ಕಾಣಿಸ್ತಾ ಇದೆ ಲಾಸ್ಟ್ ಬಾರ್ಡ್ರು, ಅಲ್ಲಿವರೆಗೂ ಫುಲ್ಲು ನಿಮ್ಗೆ ಏನು ಉರುಳಿ ಕಾಣಿಸ್ತಾ ಇದೆ ಇದೆಲ್ಲ 3 ಎಕರೆ 31 ಗುಂಟೆನೇ ಜಾಗ ಇರೋದು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋ ಸರ್. ನೀವು 1-2 ಎಕರೆ 3 ಎಕರೆ ಫಾರ್ಮ್ ಮಾಡೋರಿಗೆ ಒಳ್ಳೆ ಜಾಗ. ಆಮೇಲೆ ವಿಲೇಜ್ಗೆ ಜಸ್ಟ್ ಹತ್ತಿರದಲ್ಲಿ ಇರೋಂಥ ಜಾಗ ಇದು. ವಿಲೇಜಿಂದ ಒಂದು 700-800 ಮೀಟ್ರ್ ಆಗ್ಬೋದು. ನಾನು ಸುಮ್ಮನೆ 1 ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ ನೋಡಿ. ಬತ್ತು ಅಂದರೆ ಡೈರೆಕ್ಟು ನಕ್ಷೆ ರೋಡು, ಡೈರೆಕ್ಟು ಜಮೀನಿಗೆ ಬರ್ಬೋದು. ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಏನಿಲ್ಲ. ಇದು ನಿಮಗೆ ರೆಡ್ ಸಾಯಿಲ್ ಬರುತ್ತೆ ಸರ್. ನೋಡಿ ಇದೇನು ನೋಡ್ತಾ ಇದ್ದೀರಾ, ರೆಡ್ ಸಾಯಿಲ್ ಬರುತ್ತೆ ಇದು. ಆಮೇಲೆ ಅಗ್ರಿಮೆಂಟ್ ಹೋಲ್ಡ್ರು ಏನಿಲ್ಲ, ಡೈರೆಕ್ಟು ರೈತರ ಹತ್ರನೇ ಕೂರಿಸ್ತೀವಿ, ರೈತರ ಹತ್ರನೇ ಮಾತಾಡ್ಕೊಳ್ಳಿ. ನಮ್ದು ಏನಿದೆ ಅಂದರೆ ಮಾಮೂಲಿ 2% ಕಮಿಷನ್ ಇರುತ್ತೆ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡ್ತೀನಿ. ಬಟ್ ನಿಮ್ಮ ಲಾಯರ್ ಏನು ಪೇಪರ್ ಕೇಳ್ತಾರೆ, ಲೀಗಲ್ ಪೇಪರು, ಎನಿವನ್ ಪೇಪರ್ ಕೊಡೋ ಜವಾಬ್ದಾರಿ ನಮ್ಮದು ಖಂಡಿತ. ನಾವೇ ನೀಟಾಗೆಲ್ಲ ನಿಮಗೆ ಅದ್ಬಸ್ತೆಲ್ಲ ಮಾಡಿಸ್ಕೊಡ್ತೀವಿ. ನಿಮ್ಮ ಲಾಯರು ಏನು ಎನಿವನ್ ಡಾಕ್ಯುಮೆಂಟ್ಸ್ ಏನು ಕೇಳಿದ್ರು ಡಾಕ್ಯುಮೆಂಟ್ಸ್ ಒದಗಿಸ್ಕೊಡೋ ಜವಾಬ್ದಾರಿ ನಮ್ಮದು. ನಿಮ್ಮ ಲಾಯರು ಲೀಗಲ್ ಒಪಿನಿಯನ್ ಏನು ಪೇಪರ್ ಕೇಳ್ತಾರೆ ಅದನ್ನೆಲ್ಲ ನಮ್ಮ ಕಡೆಯಿಂದ ಖಂಡಿತ ಒದಗಿಸ್ಕೊಡ್ತೀವಿ ನಿಮಗೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್ ಜಾಗ. ನೋಡಿ ಒಂದು 3 ಎಕರೆ 2 ಎಕರೆ ಫಾರ್ಮ್ ಮಾಡೋರಿಗೆ ಒಳ್ಳೆ ಅದ್ದೂರಿ ಜಾಗ. ಇದು ನಂಜನಗೂಡು ರಿಜಿಸ್ಟ್ರೇಷನ್. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನೀವು ಉಳ್ಳಳ್ಳಿ ಕಡೆಯಿಂದ ಬರ್ತೀನಿ ಅಂದರೆ ಅಲ್ಲಿಂದನೂ ಬರ್ಬೋದು. ಇಲ್ಲ ನೀವು ನಂಜನಗೂಡು ದೇವರಮಳ್ಳಿ ಗೇಟಿಂದ ಬರ್ತೀನಿ ಅಂದರೆ ಅಲ್ಲಿಂದನೂ ಕೂಡ ಬರ್ಬೋದು ಈ ಲ್ಯಾಂಡಿಗೆ. ಇದು ನಿಮಗೆ ಒಳ್ಳೆ ಬಾಕ್ಸ್ ಟೈಪಲ್ಲಿ ಬರುತ್ತೆ. ಒಟ್ಟಿಗೆ ಇದು 3 ಪೀಸ್ ಬರುತ್ತೆ. ಇದೇನು ನೋಡ್ತಿದ್ದಾರೆ, ಇದೇ ವಿಲೇಜ್ಗೆ ಜಸ್ಟ್ ಒಂದು 700-800 ಮೀಟ್ರ್ ಬರಬೇಕು. ನೋಡಿ ಇಲ್ಲಿ ಏನು ನೋಡ್ತಿದ್ದಾರೆ, ಇದೇ ವಿಲೇಜ್ ನೋಡ್ತಿದ್ದಾರೆ. ಇದೇ ಥರ ಮ್ಯಾಪ್ ರೋಡು ಊರೊಳಗಡೆಯಿಂದ ಈ ಥರ ಮ್ಯಾಪ್ ರೋಡಲ್ಲಿ ಬರ್ಬೇಕು ನೀವು. ಒಂದು ಚೈನ್ ರೋಡ್ ಇದೆ ತೋರಿಸ್ತಲ್ಲ. ಇದು 2 ಕಡೆಯಿಂದ ದಾರಿ ಇದೆ. ಆ ಕಡೆಯಿಂದನೂ ಬೇಕಾದ್ರೆ ಹೋಗ್ಬೋದು. ನೋಡಿ ಇಲ್ಲಿ ಏನು ನೋಡ್ತಿದ್ರೆ ಈ ಕಡೆಯಿಂದನೂ ಹೋಗ್ಬೋದು. ಇದು ಊರೊಳಗಡೆಯಿಂದ ಬರೋಂಥ ದಾರಿ. ಇದೇನು ನೋಡ್ತಿದ್ರೆ ಇದೇ ವಿಲೇಜು. ಈ ವಿಲೇಜ್ಗೆ ಒಂದು 700-800 ಮೀಟ್ರ್ ಬರೋ ಅಂಥದ್ದು. ನೋಡಿ ಇದೇನು ರೋಡ್ ನಾವು ನೋಡ್ತಿದ್ರೆ
ಇದೆಲ್ಲ ನಿಮಗೆ ನಕ್ಸೆ ರೋಡು ಸಹ. ನೋಡಿ ಅಲ್ಲಿ ಏನು ನೋಡ್ತಿದ್ರೆ ಅದು ರೋಡ್ ಹೋಗುತ್ತೆ, ನೋಡಿ ಇದೇನು ನೋಡ್ತಾರೆ ಇದು ರೋಡ್ ಹೋಗುತ್ತೆ. ಎರಡು ಕಡೆಯಿಂದ ದಾರಿ ಇದೆ. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ.